ನಮಸ್ಕಾರ ರೀ ಎಲ್ಲರಿಗೂ. ರಾಣಿ ಚೆನ್ನಮ್ಮನ ಕಿತ್ತೂರಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕಿತ್ತೂರು ರಾಣಿ ಚೆನ್ನಮ್ಮನ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಿತ್ತೂರು ಗ್ರಾಮ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಒಳಗೆ ಐತ್ ನೋಡ್ರಿ. ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರ ಹೋರಾಟ ನಡೆಸಿದ ಭಾರತದ ಮೊದಲ ವೀರವನಿತೆಯರಲ್ಲಿ ಒಬ್ಬರಾದ ಚೆನ್ನಮ್ಮ ಅವರಿಂದ ಈ ಊರು ಪ್ರಸಿದ್ಧ ಆಗೈತೆ ನೋಡ್ರಿ. ಈ ಊರಿನ ಪ್ರಮುಖ ಮಾಹಿತಿ ನಿಮಗೆ ಹೇಳ್ಬೇಕಂತ ಇಷ್ಟಪಟ್ಟೆ ನೋಡ್ರಿ ಈ ವಿಡಿಯೋದಾಗ. ಐತಿಹಾಸಿಕ ಪ್ರಾಮುಖ್ಯತೆಯನ್ನು ನೋಡ್ಬೇಕಂತಂದ್ರೆ 1824ರಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ರಾಣಿ ಚೆನ್ನಮ್ಮ ಅವರು ಶಸ್ತ್ರಾಸ್ತ್ರ ಬಂಡಾಯನ ಹೂಡಿದ ಸ್ಥಳ ನೋಡ್ರಿ ಇದು. ದತ್ತುಪುತ್ರ ಶಿವಲಿಂಗಪ್ಪನಿಗೆ ಉತ್ತರಾಧಿಕಾರಿ ನೀಡಲು ಬ್ರಿಟಿಷರ ನಿರಾಕರಿಸಿದಾಗ ಇಲ್ಲಿಂದಲೇ ಯುದ್ಧ ಪ್ರಾರಂಭ ಆಗೈತೆ ನೋಡ್ರಿ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಿತ್ತೂರು ಕೋಟೆ ಐತ್ರಿ, ಹಳೆಯ ಕಲ್ಲಿನ ಕೋಟೆ ಐತಿ. ಈ ವಿಡಿಯೋದಾಗ ನಿಮ್ಗೆ ತೋರ್ಸಕ್ ಸಾಧ್ಯ ಆಗಿಲ್ಲ, ನೆಕ್ಸ್ಟ್ ವಿಡಿಯೋದಾಗ ಖಂಡಿತವಾಗಿ ನಿಮ್ಗೆ ತೋರಿಸ್ತೇನೆ. ಕಿತ್ತೂರು ಒಂದು ಪ್ರೇಕ್ಷಣಿಕ ಸ್ಥಳ ಅಂತ ಹೇಳ್ಬೋದು. ಕಿತ್ತೂರು ಕೋಟೆ ಮತ್ತು ಅರಮನೆಯ ಅವಶೇಷ ಪ್ರಮುಖ ಆಕರ್ಷಣೆಯನ್ನ ಮಾಡ್ತೈತ್ರಿ ಇಲ್ಲಿ. ಆಮೇಲೆ ಇಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಐತಿ. ಆಮೇಲೆ ಇದರ ವಿಜಯೋತ್ಸವನ ಕಿತ್ತೂರು ಪ್ರತಿ ವರ್ಷ ಏನಪ್ಪ ರಾಣಿ ಚೆನ್ನಮ್ಮನ ಸ್ಮರಣಾರ್ಥಕವಾಗಿ ಕಿತ್ತೂರು ಉತ್ಸವವನ್ನು ಇಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸ್ತಾರೆ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಯುದ್ಧದಲ್ಲಿ ಸೋತ ನಂತರ ಬ್ರಿಟಿಷರ ಚೆನ್ನಮ್ಮನನ್ನು ಏನು ಮಾಡ್ತಾರೆ ಅಂದ್ರೆ ಬೈಲಹೊಂಗಲದ ಕೋಟೆ ಒಳಗೆ ಬಂಧಿಸಿಡ್ತಾರೆ. ಅಲ್ಲೇ ಅವರ ಸಮಾಧಿ ಐತಿ. ಹಿಂದಿನ ವಿಡಿಯೋದಾಗ ನಾ ಆ ಸಮಾಧಿಯ ಒಂದು ಉದ್ಯಾನವನಕ್ಕೂ ಕೂಡ ಭೇಟಿ ಕೊಟ್ಟಿದ್ನಿ. ಆ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಒಳಗೆ ಐತಿ, ಹೋಗಿ ನೋಡ್ರಿ ಅಂತ ಹೇಳ್ತೀನಿ. ಅಲ್ಲಿ ಕೂಡ ಚೆನ್ನಮ್ಮ ಅವರ ಒಂದು ಸಮಾಧಿಯಲ್ಲಿ ಏನಪ್ಪಾ ಅಂತಂದ್ರೆ ಬೈಲಹೊಂಗಲದಾಗ ಒಂದು ಉದ್ಯಾನವನವನ್ನು ಕೂಡ ಮಾಡಿ ಚೆಂದಾಗಿ ಮಾಡಿದ್ದಾರೆ. ಚೆನ್ನಮ್ಮನ ಕಿತ್ತೂರಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆಮೇಲೆ ಚೆನ್ನಮ್ಮನ ಕಿತ್ತೂರಿನವರು ಆಗಿದ್ದಂತಂದ್ರೆ ನಮ್ಮ ಊರು ಅಂತ ಕಮೆಂಟನ್ನು ಮಾಡಿರಿ. ಆಮೇಲೆ ಇದೇ ರೀತಿಯ ವಿಡಿಯೋವನ್ನು ನಮ್ಮ ಚಾನಲ್ ಒಳಗೆ ಹಾಕ್ತಿರ್ತೀವಿ. ಸೊ ದಯವಿಟ್ಟು ಯಾರು ನಮ್ಮ ಚಾನಲ್ಗೆ ಮೊದಲು ಹೊಸದಾಗಿ ಬಂದಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ, ಮತ್ತು ಗುರೂಜಿ ಟೆಕ್ ಕನ್ನಡ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.